ತಾವು ಕೂಡ ಬೆಂಗಳೂರಿನ ಶಾಸಕರು ಸರ್, ನೀರಿನ ದರ ಏರಿಸೋದಕ್ಕೆ ಮುಂದಾಗ್ತೀರಾ? ಎಲ್ಲ ವರದಿ ಕೇಳಿದ್ದಾರೆ ಸರ್ ಡಿ ಕೆ ಶಿವಕುಮಾರ್. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಕಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರ್ ಆಗಿ ಬರ್ಬತ್ತಾಗ್ಬಿಟ್ಟಿದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇದ್ದಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ರು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತ. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ಕಾಂಗ್ರೆಸ್ ಪಾರ್ಟಿ ಹಾಳಾಗೋಗ್ಬಿಟ್ಟಿದೆ. ಇಷ್ಟೆಲ್ಲ ಸ್ಕ್ಯಾಂಡಲ್ ಆಗಿ ಎಲ್ಲ ಜನ ಬೈದರು, ಅವ್ರು ನಾನು ರಾಜೀನಾಮೆ ಕೊಡಲ್ಲ ಅಂತಾರೆ. ಡಿ ಕೆ ಶಿವಕುಮಾರ್ ಯಾರೇ ಬೈದರು ನಾನು ಏರಿಕೆಯನ್ನು ಬಿಡಲ್ಲ ಅಂತಾರೆ. ಅಂದರೆ ಅವ್ರ ಸರ್ಕಾರ ಇನ್ನು ಇರಲ್ಲ ಅನ್ನೋದು ಗ್ಯಾರಂಟಿ ಆಗ್ಬಿಟ್ಟಿದೆ. ಅವ್ರ ಸರ್ಕಾರ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲದ ಸರ್ಕಾರ ಏನು ಬೇಕೋ ಮನಸ್ಸೋ ಇಚ್ಛೆ ಮಾಡ್ತಾಯಿದ್ದಾರೆ, ತೊಗಲಕ್ಕೆ ದರ್ಪಾರು ಮಾಡ್ತಾಯಿದ್ದಾರೆ. ನಾವಂತೂ ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಬೆಂಗಳೂರು ಜನಗಳ ಮೇಲೆ ಬೆಲೆ ಏರಿಕೆಯ ಬಿಸಿ ತಟ್ಟಿ ಅವ್ರ ಕೈಲಿ ಏನು ಕಟ್ಟೋಕ್ಕೆ ಸಾಧ್ಯ ಇಲ್ಲ, ಆ ಪರಿಸ್ಥಿತಿ ಇದೆ. 100% ನೀರಿನ ಏರಿಕೆ ವಿಚಾರವಾಗಿ ಬೆಂಗಳೂರಿನ BJP ಹೋರಾಟವನ್ನು ಮಾಡುತ್ತೆ. ನಾನು ಕರೆ ಕೊಡ್ತೀನಿ. ಅವರು ಮಾಡಲಿ, ಏರಿಕೆ ಮಾಡೋಕ್ಕೆ ಮುಂಚೆನೇ ಅವ್ರದ್ದೇನೋ ಮಾಡಿದ್ಮೇಲೆ ನಾವು ಹೋರಾಟ ಶುರು ಮಾಡ್ತೀವಿ.